पूज्याय राघवेन्द्राय सत्यधर्म कृताय च बदजां कल्पवृक्षाय नमतां कामधेनवे ಶ್ರೀ ಗುರು ರಾಘವೇಂದ್ರ ಜಿಯವರನ್ನು ಸ್ಮರಿಸುತ್ತಾ ನಡೆದಾಡುವ ದೇವರು ರಾಷ್ಟ್ರಸಂತ ಜಯಬಿಂದ್ರದ ರಾಷ್ಟ್ರಸಂತ ಜ್ಞಾನ ದಾಸೋಹಿ ಶ್ರೀ ಜ್ಞಾನ ಯುವಾಶ್ರಮದ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಸ್ಮರಿಸುತ್ತಾ ದ್ರೋಣಾಸ್ ಕರಿಯರ್ ಅಕಾಡೆಮಿ ಎಂಡಿ ಶ್ರೀ ಎಕ್ಸ್ ಹವಾಲ್ದಾರ್ ಕಲ್ಮೇಶ್ ಆಸಂಗಿ ಸರ್, ರೆಸ್ಪೆಕ್ಟೆಡ್ ಟೀಚರ್ಸ್, ಅಗ್ನಿವೀರ ಟೆಕ್, ಫ್ಯೂಚರ್ ಸೋಲ್ಜರ್ಸ್ ಅಂಡ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ಸ್ಟ್ರಕ್ಟರ್ಸ್, ಪಾಕ ಕರ್ತರಾದಂಥ ನಮ್ಮ ಅಂಟಿಯವರನ್ನು ನೆನಪಿಸುತ್ತಾ ಈಗ ಇಲ್ಲಿ ತನಕ ಎಲ್ಲ ಏನು ಟೀಚರ್ಸ್ ಮಾತಾಡಿದ್ರು, ಅವರು ಮಾತಾಡಿದಂಥ ಒಂದೊಂದು ಸಣ್ಣ ಧ್ಯೇಯವಾಕ್ಯಗಳನ್ನು, ಅವರು ಹೇಳಿದಂಥ ಕೆಲವೊಂದು ನೀತಿ ಪಾಠಗಳನ್ನು ಬರೀ ಕೇಳುವುದಷ್ಟ ಅಲ್ಲ, ಅದನ್ನು ನಮ್ಮ ಜೀವನದಾಗ ಅಳವಡಿಸುವಂತಂದ್ರ ಸಾಕ. ನೀವು ಯಾರು ಮುಟ್ಟದಾಗಷ್ಟ ದೊಡ್ಡ ಎತ್ತರಕ್ಕೆ ಬೆಳೆಯುವಲ್ಲಿ ಎರಡನೇ ಮಾತ ಇಲ್ಲ ಅಂತ ಹೇಳ್ತಾ, ಚೀಫ್ ಗೆಸ್ಟ್, ಟುಡೇಸ್ ಚೀಫ್ ಗೆಸ್ಟ್, ನಾನು ಯಾಕೋ ನನಗೆ ಇಲ್ಲಿ ಚೀಫ್ ಗೆಸ್ಟ್ ಅಂತ ಅನ್ಕೊಳಕ್ ಆಗತ್ತಿಲ್ಲ. ಯಾಕಂತಂದ್ರ ಇದು ದ್ರೋಣ ಅನ್ನೋದು ನಮ್ಮ ಮನೆ ಇದ್ದಂಗ, ನಮ್ದು ದೇವಾಲಯ ಇದ್ದಂಗ. ಯಾಕಂತಂದ್ರ ಇಲ್ಲಿ ನಾನು ಹಳೆ ವಿದ್ಯಾರ್ಥಿಗಳಿಗೆ ಆಸ್ ಎ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ, ಆಸ್ ಎ ಲೆಕ್ಚರ್ ಆಗಿ, ಆಸ್ ಎ ಮೆಂಟರ್ ಆಗಿ, ಸೊ ಮೋರ್ ದೆನ್ 100 ಸ್ಟೂಡೆಂಟ್ಸ್ ಅನ್ನ ಆಗಿನ ಟೈಮ್ ಒಳಗ ನಾವು ದೇಶ ಸೇವೆಗೆ ಕಳಿಸುವಲ್ಲಿ ನಮ್ದು ಒಂದು ಸಣ್ಣ ಪಾತ್ರ ಐತಿ. ಆ ಅವಕಾಶವನ್ನ ಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಕಲ್ಮೇಶ್ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಜೀವನದಾಗ ಮುಂದ ಗುರಿ ಇರಬೇಕು, ಹಿಂದ ಗುರು ಇರಬೇಕು. ಆ ಗುರುವಿನ ಹಾದಿಯಲ್ಲಿ ತೋರಿಸಿದ ಮಾರ್ಗದಲ್ಲಿ ನಾವೆಲ್ಲ ಮುಂದುವರಿಬೇಕು. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತಂದ್ರ, ಈ ಗುರುವನ್ನು ಏನು ಪಾತ್ರ ಐತಲ್ಲ ಜೀವನದೊಳಗ, ಇದಕ್ಕ ಬೆಲೆ ಕಟ್ಟಕ್ ಆಗಂಗಿಲ್ಲ. ಬೆಲೆ ಕಟ್ಟಲಾಗದಂತ ಯಾವ್ದಾದ್ರು ವಸ್ತು ಇದ್ರೆ ಭೂಮಿ ಮೇಲೆ ಯಾವ್ದಪ್ಪ ಅಂತಂದ್ರೆ ಅದು ವಿದ್ಯೆ. ನನ್ನ ಜೀವನದಾಗ ಒಂದು 2-3 ಜನನ್ನ ನಾನು ಆಸ್ ಎ ಗುರುವಾಗಿ ಒಪ್ಕೊಂಡೇನೆ. ಅದರಲ್ಲಿ ಒಬ್ಬರಾದಂತಹ ನಮ್ಮ ಕಲ್ಮೇಶ್ ಸರ್ಗೂ ನನ್ನ ಗುರು ಅಂತನ ಹೇಳ್ಕೊಳಕ್ ಇಷ್ಟಪಡ್ತೇನೆ. ಯಾಕಂತಂದ್ರ ಅವರು ಇರುವಂತ ಶೈಲಿ ನನಗೆ ಬಹಳ ಇಷ್ಟ. ಅದಕ್ಕೆ ನಾವು ಎಸ್ ಅ ಗುರು ಅಂತಲ್ಲ, ಎಸ್ ಅ ಬಿಗ್ ಬ್ರದರ್, ಅವರು ನಮ್ಮ ದೊಡ್ಡ ಅಣ್ಣಗ ಏನ ಸ್ಥಾನ ಐತಲ್ಲ ಅದಕ್ಕಿಂತ ದೊಡ್ಡ ಸ್ಥಾನದಲ್ಲಿ ಅವ್ರನ್ನ ನೋಡ್ತೇನೆ. ಒಂದು ಸಣ್ಣ ಸ್ಟೋರಿ ಹೇಳ್ಕೊಂತ ನನ್ನ ಸ್ಪೀಚ್ ಸ್ಟಾರ್ಟ್ ಮಾಡ್ತೇನೆ. ಒಂದ ಆಶ್ರಮದಾಗ ಒಬ್ಬ ಸ್ವಾಮೀಜಿ ಇದ್ರಂತ, ಅದಕ್ಕೆ ಒಬ್ಬ ಶಿಷ್ಯನಾಗಿ ಬಂದಿದ್ದಂತ. ಆ ಸ್ವಾಮೀಜಿ ಆಗ್ಬೇಕಂತಂದ್ರೆ ಅವನಲ್ಲಿರುವಂತ ಕ್ವಾಲಿಟೀಸ್ ಎಷ್ಟು ಇರಬೇಕನ್ನೋದು ನಿಮಗೆ ಗೊತ್ತೈತಿ. ಜೀವನದ ಮೋಹವನ್ನ ಮೊದಲು ತೊರೆದು ಬರಬೇಕು, ವಿದ್ಯಾವಂತರಾಗಿರಬೇಕು, ಜಗತ್ತಿನ ಸೇವೆಗಾಗಿ ತನ್ನನ್ನು ತಾನು ಮೀಸಲಿಡಬೇಕು. ಆದ್ರ ಅಲ್ಲಿ ನಿಮ್ಮಂತ ಸಾವಿರಾರು ವಿದ್ಯಾರ್ಥಿಗಳು ಆಸ್ ಎ ಸ್ವಾಮೀಜಿಯಾಗಿ ಬಂದಿದ್ರಂತ. ಅದರೊಳಗೆ ಕಾಂಪಿಟೇಷನ್ ಮಾಡಿ ಆ ಆಶ್ರಮಕ್ಕ ಮುಂದಿನ ಮರಿಯಾಗಿ ಬಿಡೋರಿದ್ರಂತ. ಈಗ ಕೆಲವೊಂದ್ಸಲ ಏನಾಗ್ತಿತ್ತಂತಂದ್ರೆ, ನಾವು ಎಷ್ಟೋ ಒಳ್ಳೆ ಕೆಲಸ ಮಾಡಕ್ಕಾಗ್ಲಿ ಕೆಲವೊಬ್ರು ನಮ್ಮ ಬಗ್ಗೆ ಏನ್ ಹೇಳ್ತಿರ್ತಾರ ಅಂತಂದ್ರೆ, ನಾವು ಹೇಳೋದು ಬೇರೆ, ಅವ್ರು ಮಾಡೋದು ಬೇರೆ, ನಮ್ಮನ್ನ ಡೈವರ್ಟ್ ಮಾಡಕ ಟ್ರೈ ಮಾಡ್ತಿರ್ತಾರೋ. ಅದಕ್ಕ ನಾವೊಂದು ಅದ್ರೊಳಗೆ ಪಾತ್ರ ಇರ್ತೈತಿ. ಅದಕ್ಕವ ಈ ಸ್ಟೂಡೆಂಟ್ ಪಾಲಿಟಿಕ್ಸ್ ಒಳಗ ಮತ್ತು ಜಗತ್ತಿಗೆ ಮತ್ತು ಕೆಲವೊಂದು ಸಿಚುವೇಶನ್ ಅಂಜಿ ಆ ಇರುವಂತ ಅಲ್ಲಿ ಟ್ರೈನಿಂಗ್ ಅಂಜಿ ಅವ ಅರ್ಧಕ್ಕ ಬಿಟ್ಟು ಹೋಗಕ ನಿಂತಂತ. ಅವಾಗ ಗುರು ಆದವ್ರು ಒಂದು ಮಾತು ಹೇಳಿದ್ರಂತ, ಹಂಗಿದ್ರೆ ಆಯ್ತಪ್ಪ, ನೀನು ಬಿಟ್ಟು ಹೋಗೋದಾದ್ರೆ ಹೋಗಕ್ಕೆ ಒಂದು ಕೆಲಸ ಮಾಡ, ಅಲ್ಲಿದೊಂದು ಸ್ಪೂನ್ ತಗೊಂಬ,
ಆ ಸ್ಪೂನ್ ಒಳಗ ಆ ಸ್ಪೂನ್ದಾಗ ಹಿಡಿಯುವಷ್ಟು ನೀರು ಹಾಕಿದ್ರಂತ. ಹಾಕಿ ಹೇಳಿದ್ರಂತ, ಈ ಸ್ಪೂನ್ ಒಳಗ ನೀರೇನೈತಲ್ಲ ಈ ಆಶ್ರಮವನ್ನ ಎಲ್ಲ ಸುತ್ತ ಹಾಕೊಂಡ್ ಬರ್ಬೇಕ, ಅದ್ರೊಳಗಿಂದ ಒಂದು ಹನಿ ಕೆಳಗ್ ಬೀಳ್ಬಾರ್ದಂತ ಹೇಳಿದ್ರಂತ. ಆಯ್ತ್ರಿ, ನೀವು ಹೇಳಿದ್ದೆ ಸ್ವಾಮೀಜಿ ಮಾಡ್ತೇನೆ ಅಂತಂದ ಅವ ಸಣ್ಣ ಸ್ಪೂನ್ ಒಳಗ ನೀರ್ ಹಾಕೊಂಡ ಹಿಂಗ ಆಶ್ರಮದ ಒಂದು ಸುತ್ತ ಹಾಕಿ ಬಂದಿದ್ದಂತ. ಅದ್ರೊಳಗಿಂದ ಒಂದು ಹನಿ ನೀರು ಬಿದ್ದಿಲ್ಲಾಗಿತ್ತಂತ. ಸ್ವಾಮೀಜಿಗೆ ಖುಷಿ ಆಯ್ತಂತ. ಇವಾಗ ಕೊಟ್ಟಂತ ಒಂದು ಸಣ್ಣ ಟಾಸ್ಕ್ ಜಗತ್ತನ್ನ ಗೆದ್ದಟ್ಟ ಖುಷಿ ಕೊಟ್ಟಿತ್ತಂತ. ಯಾಕಂದ್ರೆ ಒಂದು ಹನಿ ನೀರು ಕೆಳಗೆ ಬಿದ್ದಿಲ್ಲಾಗಿತ್ತಂತ. ಆಗ ಸ್ವಾಮೀಜಿ ಹೇಳಿದ್ರಂತ, ನಿನ್ನ ಕಾಡಿಸಿದವರು, ನಿನಗೆ ಬೈದವರು, ನಿನ್ನ ಜೊತೆ ಪಾಲಿಟಿಕ್ಸ್ ಮಾಡಿದವರು ಯಾರೇ ಆ ಸನ್ನಿವೇಶ ಒಳಗ ಈ ಆದಂತ ಕೆಲಸ ಒಳಗ ಯಾರೇ ನೆನಪು ಬಂದ್ರೇನ? ಇಲ್ರಿ ಸ್ವಾಮೀಜಿ. ಅದಕ್ಕೆ ನಾ ಹೇಳುದಿಷ್ಟ, ನಿಮ್ಮ ಕೆಲಸದ ಕಡೆ, ನಿಮ್ಮ ಗುರಿ ಕಡೆ ನಿಮ್ದು 100% ಲಕ್ಷ್ಯ ಇತ್ತಂತಂದ್ರ ನಿಮ್ಮನ್ನ ಯಾರು ತಡ್ಯಾಕ್ ಆಗಂಗಿಲ್ಲ. ಅಕಸ್ಮಾತ್ ನಿನ್ನ ಯಾರಾದ್ರೂ ತಡ್ಯಾಕ್ ಸಾಧ್ಯ ಇತ್ತಂದ್ರ ಅದು ನಿನ್ನ ಹೊರತಾಗಿ ನಿನ್ನ ಬಿಟ್ಟರೆ ಬೇರೆದವ್ರು ಯಾರನ್ನೂ ನಿನ್ನ ತಡ್ಯಾಕ ಸಾಧ್ಯ ಇಲ್ಲ. ನಾವು ನಡೆಯುವ ದಾರಿಯಲ್ಲಿ ನಿಯತ್ತಿದ್ರ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ರ, ಆ ದೇವರಲ್ಲಿ ಭಕ್ತಿ ಇದ್ರ ನಮ್ಮನ್ನ ಯಾರು ತಡ್ಯಾಕ ಸಾಧ್ಯ ಇಲ್ಲ. ಇವತ್ತು ನಾ ಇಲ್ಲಿ ಬಂದು ಮೈಕ್ ಹಿಡ್ಕೊಂಡು ಮಾತಾಡತ್ತೇನೆ, ಬಟ್ ನಾನು ಏನೈತಲ್ಲ ನಿಮ್ಮೊಳಗೆ ನಾವು ಒಬ್ಬ. ನಿಮಗೆ ಹೆಂಗ ಕುಂತಿರಲ್ಲ ಹಂಗ ಕಲ್ತಂತಹ ವಿದ್ಯಾರ್ಥಿನ. ನಮ್ಮ ಊರು ಮಗಳು ಕೂಡ ನಾನು ಕಲ್ತಿದ್ದ ಕನ್ನಡ ಮೀಡಿಯಂ, ಪ್ರೈಮರಿ ಸ್ಕೂಲ್, ಗವರ್ಮೆಂಟ್. ನಮಗೂ ಆಲ್ಮೋಸ್ಟ್ ಇಂಗ್ಲಿಷು ಬರ್ತಿಲ್ಲಾಗಿತ್ತು, ಕನ್ನಡನೂ ಚೆನ್ನಾಗಿ ಬರ್ತಿಲ್ಲಾಗಿತ್ತು, ಮಾತಾಡಕ್ಕೂ ಆಗ್ತಿಲ್ಲಾಗಿತ್ತು. ಸುಮ್ಮ ಹೋಗ್ತಿದ್ವಿ, ಸುಮ್ ಬರ್ತಿದ್ವಿ. ಒಂದು ದಿನ ನನ್ನ ಹಾಸ್ಟೆಲ್ನಾಗ ಇಟ್ರ. ಹಾಸ್ಟೆಲ್ನಾಗ ಇರಕ್ಕಾಗವಲ್ತು, ಓದಕ್ಕಾಗವಲ್ತು, ಬರೆಯಕ್ಕಾಗವಲ್ತು, ಬರೀ ಮನಿ ಕಡೆ ನೆನಪಾಗ್ತಿತ್ತು. ಕೊಟ್ಟದ್ದು ಊಟ ಶಿವ ಹತ್ತಿಲ್ಲಾಗಿತ್ತು. ಆಮೇಲೆ 8th ಸ್ಟ್ಯಾಂಡರ್ಡ್ ಆದ ನಂತರ ಹಾಸ್ಟೆಲ್ ಬಿಟ್ಟು ಮತ್ತೆ 3 ವರ್ಷ ಏನ್ ಬಾತಂತಂದ್ರ ಮತ್ತೆ ನಾ ಹಾಸ್ಟೆಲ್ ಬಿಟ್ಟ ಮನಿಗ್ ಬನ್ನಿ. ಅದನ್ನ ಜೀವನದಾಗ ಮಾಡಿದ್ದ ದೊಡ್ಡ ತಪ್ಪು ಅನಿಸಿಕ ಇವತ್ತಿಗೂ ಅನ್ನಿಸ್ತೈತೆ. ಯಾಕಂತಂದ್ರೆ ನಾ ಇರುವಂತ ಜಾಗ ಒಂದು ಮಠ ಇತ್ತು. ಆ ಮಠದಾಗ ಒಬ್ಬ ಗುರುಗಳಿದ್ರು. ಇಲ್ಲಿ ಏನ ಟ್ರೈನಿಂಗ್ ಇತ್ತಲ್ಲ ಅದೇ ಟ್ರೈನಿಂಗ್ ಅಲ್ಲೂ ಇತ್ತು. ಅಲ್ಲಿ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಾ ಮನೆಗೆ ಬಿಟ್ಟು ವಾಪಸ್ ಬನ್ನಿ. 8th 9th 10th ನಮ್ಮ ಮನ್ಯಾಗ ಏನ್ ಮಾಡಿದ್ರ ಅಂತಂದ್ರೆ ಮತ್ತೆ ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದ್ರ. ಗೌರ್ಮೆಂಟ್ ಸ್ಕೂಲ್ ಒಳಗ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟಿ ಚಲೋ ಇರ್ತೈತಿ, ಟೀಚರ್ಸು ಚಲೋ ಇರ್ತಾರೆ. ಬಟ್ ನಾವು ಹುಡುಕುವಂತ ವಾತಾವರಣ, ನಮ್ಮ ಏನ್ ಸಂಘ ಇರ್ತೈತಲ್ಲ ಅದು ಇಂಪಾರ್ಟೆಂಟ್ ಆಗ್ತೈತಿ. ಹಾಸ್ಟೆಲ್ನಾಗ ಇದ್ದಾಗ ನಾನು ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸ್, ಸೈನ್ಸ್, ಇಂಗ್ಲಿಷ್ ಟಾಪ್ 3 ಒಳಗಿದ್ದೀನಿ. ಇಲ್ಲಿ ಮನಿ ಒಳಗೆ ಬಂದ್ ಏನಾಗ್ತಂದ್ರ ಸ್ವಲ್ಪ ಟಿವಿ, ಸ್ವಲ್ಪ ಮನೆ ಕೆಲಸ, ಫ್ರೆಂಡ್ಸ್, ಮುಂಜಾನೆ ಲೇಟಾಗಿ ಹೋಗೋದು, ಲೇಟಾಗಿ ಬರೋದು, ಇವೆಲ್ಲ ಅನುಕೂಲ ಬಂದು ಸ್ಟಡೀಸ್ ಕಡೆ ಲಕ್ಷ್ಯ ಹೋತ. ಲಾಸ್ಟಿಗೆ 10th ಎಂತ ಪರಿಸ್ಥಿತಿ ಬಂತಪ್ಪ ಅಂತಂದ್ರ ನಾ ಪಾಸ್ ಆಗ್ತೇನೆ ಅನ್ನೋ ಡೌಟ್ ಬಂತು. ಆದ್ರ ಆ ಬೇಸಿಕ್ಸ್ ಅನ್ನ ಏನು ಕಲ್ತಿದ್ನಲ್ಲ ಅದು ನನಗೆ ಹೆಲ್ಪ್ ಆತ. 10th ಸ್ಟ್ಯಾಂಡರ್ಡ್ 74 ಮಾಡಿಕೊಂಡು ನಾನು 10th ಅನ್ನ ಮುಗಿಸಿದೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್, ನನಗೂ ಗೊತ್ತಿಲ್ಲ ಇಂಗ್ಲಿಷ್. ಸೈನ್ಸ್ಗೆ ಫಸ್ಟ್ ಹೋದ್ ಕೂಡಲೇ ಕನ್ನಡ ಮೀಡಿಯಂ ಅವ್ರಿಗೆ ತ್ರಾಸ ಆಗೋದ ಇಂಗ್ಲಿಷ್. ನಿಮ್ಮನ್ನೆಲ್ಲ ನೋಡಿದ್ರೆ ಅನ್ಸತ್ತೈತಿ ಇಲ್ಲಿರುವಂತ ಮ್ಯಾಕ್ಸಿಮಮ್ ಬರೀ 10% ಅಷ್ಟ ನೀವು ಇಂಗ್ಲಿಷ್ ಮೀಡಿಯಂ ಇರಬಹುದು, 90% ಎಲ್ಲ ಕನ್ನಡ ಮೀಡಿಯಂದರಿ. ಈ ಕಷ್ಟ ಏನೈತಲ್ಲ ನಿಮಗೂ ಆಗ್ತೈತಿ. ಯಾರು ಈ ಬ್ಯಾಚ್ ಮುಗಿಸ್ಕೊಂಡು ಹೊಂಟಿರಲ್ಲ ಅವ್ರಿಗೂ ಆಗಿರ್ತೈತಿ. ಹಂಗನ್ಕೂಲೆ ನಾವು ಹಿಂದೆ ಹೆಜ್ಜೆ ಇಡಬಾರ್ದು. ನಾನು ಮತ್ತೆ ಸೈನ್ಸಿಗೆ ಅಡ್ಮಿಷನ್ ಮಾಡಿ 3 ತಿಂಗಳಾದ ನಂತರ ನಮ್ಮ ಮತ್ತೆ ಬಿಟ್ಟು ಹೋಗ್ತಾನಂತ ನಿಂತೀನಿ. ನಮ್ಮ ಅಪ್ಪಾಜಿ ಏನಂತಂದ್ರ, ನೀ ಬಿಟ್ಟು ಬರೋದಾದ್ರ ಬರಕ್ಕೆ, ಆದ್ರೆ ಏನ್ ಮಾಡು, ನೀ ಹೆದರದ್ದದಿ ಅದಕ್ಕ ಅಭ್ಯಾಸ ಸಲುವಾಗಿ ಹೌದಿಲ್ಲ, ಅಭ್ಯಾಸ ಮಾಡ್ಬೇಡ, ನೀ ಫೇಲ್ ಆಗೇನೆ ಅನ್ಕೋ, ಸುಮ್ಮ ಕಾಲೇಜ್ ಹೋಗು, ಅವ್ರು ಏನ್ ಹೇಳ್ತಾರೆ ಕೇಳ, ತಿಳಿದ್ರೆ ತಿಳಿತೈತಿ, ಇಲ್ಲಂದ್ರೆ ಇಲ್ಲ. ಅವ್ರು ಹೇಳಿದಂಗ ಮಾತ್ರ ಕೇಳತ್ ಹೇಳಿದ್ರು. ಒಂದು ದಿವಸ ಕ್ಲಾಸ್ ತಪ್ಪಿಸ್ಬೇಡ, ಹೋಮ್ವರ್ಕ್ ಮಾಡ, ಸುಮ್ ಹೋಗ, ಸುಂಬ. ಅದ 3 ತಿಂಗಳೊಳಗ ಮತ್ತೆ ನನಗೆ ಏನಂತಂದ್ರೆ ಇಂಟ್ರೆಸ್ಟ್ ಬರಕ್ಕೆ ಸ್ಟಾರ್ಟ್ ಆಗ. ಸೆಕೆಂಡ್ ಇಯರ್ ಸೈನ್ಸ್ ಅನ್ನ ಮುಗಿಸ್ಕೊಂಡು 74 ಮತ್ತೆ ಪರ್ಸೆಂಟೇಜ್ ಮಾಡ್ಕೊಂಡು BSc ಧಾರವಾಡಕ್ಕೆ ಅಡ್ಮಿಷನ್ ಮಾಡೀನ್ರಿ. BSc ಒಳಗ ಆಲ್ಮೋಸ್ಟ್ ನಾವು ಫ್ರೀ ಇರ್ತಿದ್ವಿ ಡಿಗ್ರಿ ಒಳಗ. ಅದಕ್ಕೆ ನಾ ಏನ್ ಮಾಡಿದ್ದೆ ಅಂದ್ರೆ NCC ಮಾಡಿದ್ದೆ. NCC ಒಳಗ ಆಲ್ಮೋಸ್ಟ್ ನನ್ನ ಒಂದು 13 ನ್ಯಾಷನಲ್ ಕ್ಯಾಂಪ್ಸ್ ಅದಾವ. ನಂದು TSC ದಿಲ್ಲಿ. ಅಲ್ಲಿ ಏನಾಗ್ತಂದ್ರೆ ನನ್ನ ಜೀವನ ಶೈಲಿ ಬಹಳ ಚೇಂಜಸ್ ಆಗ. ನನಗ ಅನಿಸ್ತೈತಿ ಈ ಮಿಲಿಟರಿ ಒಳಗ ಏನ್ ಟ್ರೈನಿಂಗ್ ಇರ್ತೈತಿ, NCC ಒಳಗ ಟ್ರೈನಿಂಗ್ ಇರ್ತೈತಿ, ಅದು ಎಲ್ಲದಕ್ಕಿಂತ ಹೆಚ್ಚಿನ ಟ್ರೈನಿಂಗ್ ನಮ್ಮ ದ್ರೋಣದಾಗ ಆಗ್ತೈತಿ.
ಅದು ಏನ್ ನನಗ ಇಂಟ್ರೆಸ್ಟ್ ಇತ್ತು ನೋಡ್ರಿ. NCC ಆಯ್ತು, ನಾನು ಮಿಲಿಟರಿ ಆಫೀಸರ್ ಆಗ್ಬೇಕು ಅನ್ನೋದಿತ್ತು, ಆಮೇಲೆ ನನಗೆ PS ಆಗ್ಬೇಕು ಅನ್ನೋದಿತ್ತು. ಆ ಇಂಟ್ರೆಸ್ಟ್ ನನ್ನ ಈ ಕಡೆ ಕರ್ಕೊಂಡ್ ಬಂದಿತ್ತು. ಯಾಕಂತಂದ್ರೆ ಇಲ್ಲಿ ವಾತಾವರಣ ಮತ್ತು ಇಲ್ಲಿ ಇರುವಂತ ಇನ್ಸ್ಟ್ರಕ್ಟರ್ ಅಂತ ನಮ್ಮ ಕಲ್ಮೆ ಸರ್ ಅವರನ್ನ ನೋಡ್ಕೊಂಡು BSc ಮುಗಿಸಿದ್ದೆ. ಆಮೇಲೆ NCC ಎಲ್ಲ ಮುಗೀತು. ಆಮೇಲೆ ಸ್ವಲ್ಪ ಏನಾಗ್ತಂದ್ರೆ ನಾನು ಆಸ್ ಅ ಡಿಗ್ರಿ ಮುಗಿಸಿದ ನಂತರ ಎಲ್ಲರಿಗೂ ಒಂದು ಕನಸು ಇರ್ತೈತಿ, ನಾನು ಗೌರ್ಮೆಂಟ್ ನೌಕರಿ ಹಿಡ್ಕೋಬೇಕು, ಆಸ್ ಅ ಮಿಲಿಟರಿ ಆಫೀಸರ್ ಆಗಬೇಕು, ಇಲ್ಲಾಂತಂದ್ರೆ ಆಸ್ ಅ ಪೊಲೀಸ್ ಆಗಬೇಕು ಅನ್ನೋದು ಆಲ್ಮೋಸ್ಟ್ ಯಂಗ್ ಜನರೇಷನ್ ಅದ ಕನಸದು. ಸ್ವಲ್ಪ ಆರಂಭ ತಪ್ಪಿ ನನಗೆ ಆಗಕ್ ಆಗ್ಲಿಲ್ಲ. ಆಮೇಲೆ ಏನ್ ಮಾಡಿದ್ದೆ ಅಂತಂದ್ರೆ B.Ed ಮಾಡಿಕೊಂಡು MSc ಮಾಡಿದ್ದೇನೆ. MSc ಮಾಡಿ ಆಸ್ ಅ ಟೀಚರ್ ಆಗಿ ನಾನು ಜಾಯಿನ್ ಆದೆ. ಆಸ್ ಅ ಟೀಚರ್ ಆಗಿ ಜಾಯಿನ್ ಆಗಿ ಬಿಜಾಪುರ್ನಾಗ ನಂದು ಒಂದು ಏನ್ ಪ್ಯಾಷನ್ ಅಂತಂದ್ರ, ನಾ ಏನ್ ಮಾಡ್ತಾನೆ 100% ಇಷ್ಟಪಟ್ಟ ಅದನ್ನ ಯಾರೂ ಮಾಡಿರಬಾರ್ದು, ಹಂಗ್ ಮಾಡ್ತಾನೆ. ಅದ ಅವಕಾಶವನ್ನ ಬಳಸ್ಕೊಂಡು ಯಾವುದೇ ಕೆಲಸ ಕೊಟ್ಟರು ಇಲ್ಲ ನನಗಿಲ್ಲ. ನಾ ಫಸ್ಟ್ ಸ್ಕೂಲಿಗೆ ಜಾಯಿನ್ ಆದಾಗ ಆ ಸ್ಕೂಲ್ ಸ್ವಚ್ಛ ಇರ್ಲಿಕ್ಕಂತಂದ್ರೆ ನಾನ ಕಸ ನುಗ್ಸೀನಿ. ಯಾರು ಇಲ್ಲ ಅಂತಂದ್ರೆ ಎಲ್ಲಾ ಕ್ಲಾಸ್ ನನ್ನ ಅಟೆಂಡ್ ಮಾಡೀನಿ, ಕ್ವಶನ್ ಪೇಪರ್ ಟೈಪ್ ಮಾಡೀನಿ, ಪೇರೆಂಟ್ಸ್ ಫೋನ್ ಹಚ್ಚಿ ಮಾತಾಡೀನಿ. ಇವೆಲ್ಲ ನನಗೆ ಸಿಕ್ಕಂತ ಅವಕಾಶಗಳು. ಆ ಅವಕಾಶಗಳನ್ನ ನಾವು ಫೇಸ್ ಮಾಡಕ್ ರೆಡಿ ಇದ್ದೆ. ಅದರಿಂದ ನಾನು ಏನಂತಂದ್ರೆ ನನ್ನ ಪರ್ಸನಾಲಿಟಿ ಆಯ್ತು, ಹೆಂಗ ಬೆಳಿಬೇಕು ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಏನ್ ಮಾಡಿದ್ದೆ ಅಂತಂದ್ರೆ ನಂದು ಟ್ಯೂಷನ್ ಕ್ಲಾಸಸ್ ಮತ್ತು ನಂದು ಸ್ಕೂಲ್ ಫೌಂಡರ್ ಆಗಿ ಇವತ್ತ ನನ್ನಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 400 ಸ್ಟೂಡೆಂಟ್ಸ್ ನಮ್ಮ ಸಂಸ್ಥೆದಾಗ ಅದಾರ. ಇದನ್ನೆಲ್ಲ ಹೇಳೋದ ನಿದರ್ಶನ ಇಷ್ಟ, ಪ್ರತಿಯೊಬ್ಬ ಮನುಷ್ಯಾಗ ಒಂದೊಂದು ಅವಕಾಶ ಕೊಟ್ಟಿರ್ತಾನೆ ದೇವ್ರು. ಆದ್ರ ಆ ಅವಕಾಶವನ್ನ ಮಂದಿ ಏನ್ ಮಾಡ್ತೈತೆ ಅಂದ್ರ ಆ ಅವಕಾಶ ಬಿಟ್ಟ ಬೇರೆ ಕಡೆ ಲಕ್ಷ ಹೋಗ್ತೈತಿ. ಈಗ ನಿಮ್ಮ ಎದುರುಗಡೆ ಇರುವಂತದ್ದು ಒಂದು ಅವಕಾಶದು ದ್ರೋಣಾಸ್ ಕರಿಯರ್ ಅಕಾಡೆಮಿ. ಆಲ್ಮೋಸ್ಟ್ ನಿಮ್ಮ ಜೀವನದಾಗ ಇದು ಲಾಸ್ಟ್ ಅವಕಾಶದು. ಯಾಕಂದ್ರೆ ನಿನ್ನ ಸ್ಟೂಡೆಂಟ್ ಜೀವನದೊಳಗೆ, ವಿದ್ಯಾರ್ಥಿ ಜೀವನದೊಳಗೆ ಇಂಥ ಸಿಸ್ಟಮೆಟಿಕ್ ಎಜುಕೇಶನ್ ನನ್ನ ಎಲ್ಲೂ ಪಡ್ಕೊಂಡ ಚಾನ್ಸೇ ಇಲ್ಲ. ಯಾಕಂತಂದ್ರೆ ನೀವು ಗೊತ್ತಂತ ಸ್ಟೈಲ್ ಹಿಡ್ಕೊಂಡು, ನೀವು ಹೊಡೆಯುವಂತ ಚಪ್ಪಾಳಿ ಹಿಡ್ಕೊಂಡು, ನಿಮ್ಮ ಗುರುಗಳು ಮಾತುಗಳನ್ನ ನೋಡಿ ಅನ್ಸತೈತಿ ಇನ್ಸ್ಟಿಟ್ಯೂಷನ್ ಎಲ್ಲರೂ ಇದ್ರ ಇಂಥ ಇನ್ಸ್ಟಿಟ್ಯೂಷನ್ ಇರ್ಬೇಕಪ್ಪ ಅಂತ ಒಂದು ಹೆಮ್ಮೆಯಿಂದ ಇವತ್ತು ಈ ಫಂಕ್ಷನ್ ನಾ ಅಟೆಂಡ್ ಮಾಡಿದ್ದೆ. ಯೂಶುವಲಿ ನಮಗ ಏನ್ ಅನ್ನಿಸ್ತೈತಿ ಅಂತಂದ್ರ ಎಲ್ಲಾನು ಮಾಡ್ಬೇಕು ಅನ್ನಿಸ್ತೈತಿ. ಆದ್ರೆ ಒಂದು ಮಾತು ಹೇಳ್ತೇನ್ರಿ, ಎಲ್ಲರಿಗೂ ಎಲ್ಲಾ ಮಾಡಕ್ ಸಾಧ್ಯ ಇಲ್ಲ. ಯಾಕಿದನ್ನ ಹೇಳತ್ತೇನೆ ಅಂತಂದ್ರ ನಾವು ಎದ್ರೊಳಗೆ ಎಕ್ಸ್ಪರ್ಟ್ ಆಗಿ ನೋಡ್ಕೋಬೇಕು, ಅದಕ್ಕೆ ಒಂದ್ಕ ಬೆಣ್ಣಬೇಕು. ಒಂದು ಸಣ್ಣ ವಿಚಾರ ಹೇಳ್ತೇನ್ರಿ, ನಾವು ಇಷ್ಟೆಲ್ಲ ಮಾಡ್ಬೇಕಂತಂದ್ರು ಏನ ಪಡ್ಕೋಬೇಕಂತಂದ್ರು ಮುಂದೆ ನಿಂತು ನಿಮಗ್ ಮಾತಾಡುವ 4 ಅವಕಾಶ ಬಂದೈತೆ ಅಂತಂದ್ರ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ನಾವಿರುವಂತ ಸರೌಂಡಿಂಗ್ಸ್ ಮತ್ತು ನಾವು ಯಾರನ್ನ ಗುರುವಾಗಿ ಚಾಯ್ಸ್ ಮಾಡ್ತೀವಿ ಅದರದ ಇಫೆಕ್ಟ್ ಮೇಲೆ ಆಗ್ತದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಒಂದು 100 ಕುರಿಗೆ ಒಂದು ಸಿಂಹನ ಲೀಡರ್ ಮಾಡಿದ್ರೆ 100 ಕುರಿಗಳ ಸಿಂಹದ ಗತಿ ಆಗ್ತಾವಂತ. 100 ಸಿಂಹಕ್ಕೆ ಒಂದು ಕುರಿನ ಲೀಡರ್ ಮಾಡಿದ್ರ 100 ಸಿಂಹಗಳ ಕುರಿಗತೆ ಆಗ್ತಾವಂತ. ಹಂಗ ಸಿಂಹದಂತ ಇಲ್ಲಿ ಇನ್ಸ್ಟ್ರಕ್ಚರ್ಸ್ ಮತ್ತು ನಿಮ್ಮ ಗುರುಗಳು ಸಿಕ್ಕಾರ, ಇದು ನಿಮ್ಮದ ಆಲ್ಮೋಸ್ಟ್ 7 ಜನ್ಮದ ಪುಣ್ಯ ಇರ್ಬೋದು ತನ್ನಸ. ಮತ್ತೆ ಇಲ್ಲಿ ಬಂದಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನಿಮ್ಮ ಅಣ್ಣತಮ್ಮರಿದ್ದಂಗ. ಯಾಕಂತಂದ್ರೆ 2 ತಿಂಗಳ ನೀವು ಇಲ್ಲಿ ಕುಂತು ನಿಂತು ಅವ್ರ ಜೊತೆ ಊಟ ಮಾಡಿ, ಕೆಲವೊಂದ್ಸತಿ ನಾನು ನೋಡಿನಿ ಒಂದೊಂದು ಹುಡುಗರು 4 ಹುಡುಗರು ಒಂದೊಂದು ತಾಟ್ನಾಗ ಊಟ ಮಾಡ್ತೀನಿ. ಈ ಅವಕಾಶಕ್ಕೆ ಕಾರಣ ಯಾವ್ದಪ್ಪ ಅಂತಂದ್ರೆ ನಮ್ದು ದ್ರೋಣ. ಅದಕ್ಕೆ ಇಲ್ಲಿ ಇರುವಂತ ಪ್ರತಿಯೊಂದು ವಿದ್ಯಾರ್ಥಿಗೆ ಏನಿರ್ಬೇಕು ತಲೆಯೊಳಗತ್ತಂದ್ರ ಸರ್ ಹೇಳಿದಂಗೆ ಕೇಳ್ಬೇಕಷ್ಟ. ಅದು ಬಿಟ್ರ ಬೇರೆ ವಿಚಾರ ಮಾಡಿದ್ರಿ ಅಂದ್ರೆ ತಪ್ಪಿತ್ತು, ಫೇಲ್. ಯಾರಿಗೆ ಆ ಕೆಲಸವನ್ನ ಮಾಡೋ ಸಾಮರ್ಥ್ಯ ಇರ್ತೈತೆ, ಹುಮ್ಮಸ್ ಹುಡ್ತೈತೆ ಅಂತಂದ್ರೆ ನಾ ಅನ್ಕೊಂಡಿದ್ದ ಮಾಡ್ಬೇಕನ್ನೋರು ಎಷ್ಟ ಹುಮ್ಮಸ್ ಬರ್ತೈತಿ. ಪ್ರತಿ ಸಲ ನಿನಗೆ ಏನಾದ್ರೂ ಎನಿಸಿತ್ತಂದ್ರ ಒಂದ ನೆನ್ಪಿಟ್ಕೋಬೇಕು, ನಮ್ಮಪ್ಪ ನಮ್ಮವ್ವ ಮನ್ಯಾಗ ಈಗ ಏನ್ ಮಾಡತ್ತಾರ ಆ ಮಾತು ನೆನಪಾಗಬೇಕ, ನಿಮ್ಮ ಅಪ್ಪ ಅವನ ಪರಿಸ್ಥಿತಿ ನೆನಪಾಗಬೇಕ, ನಿಮ್ಮ ಮನಿ ನೆನಪಾಗಬೇಕು. ಇಲ್ಲಿ ಬರೋದಕ್ಕಿಂತ ಮೊದಲು ಏನ್ ಅನಿಸ್ತೈತೆ ನಿಮ್ಗಂದ್ರೆ ಒಂದು ಊರಾಗ ನೀವು ಎಲ್ಲಿಂದ ಬಂದಿರ್ತೀರಿ, ಅಲ್ಲಿರುವಂತ ವಿದ್ಯಾರ್ಥಿನಿ ಇವತ್ತಿಲ್ಲ. ಯಾಕಂದ್ರ ನಿನ್ನ ಡ್ರೆಸ್ ಅವಾಗ ಹೆಂಗಿತ್ತು, ನಿನ್ನ ಹೇರ್ ಸ್ಟೈಲ್ ಅವಾಗ ಹೆಂಗಿತ್ತು,
ನಿನ್ನ ಮಾತಾಡೋ ಶೈಲಿ ಅವಾಗ ಹೆಂಗಿತ್ತು, ನಿನ್ನ ತಲೆಯೊಳಗೆ ವಿಚಾರ ಅವಾಗ ಹೆಂಗಿತ್ತು ನೋಡ್ಕೋರಿ. ಈಗ ಸದಾ ಹೆಂಗದ ನೋಡ್ಕೋರಿ. ಈ ವಯಸ್ಸೊಳಗ ಹರಕ ಜೀನ್ಸ್ ಹಾಕೊಂಡು ಕಾಲರ್ ಮ್ಯಾಲೆ ತಗೊಂಡು ಸ್ವಲ್ಪ ಕೂದ ಎತ್ತರ ಬಿಟ್ಟುಕೊಂಡು ಆ ಪಟ್ಟಿ ಅಂಗಡಿ ಮುಂದಿತ್ತ ಸ್ಟೈಲಿಗೆ ನಿಂತಿರ್ತಾರ, ಅವ್ರು ಚಂದ ಕಾಣ್ಬಾರ್ದು. ಯಾರು ಚಂದ ಕಾಣ್ಬೇಕಂತಂದ್ರ ನಿನ್ನನ್ನ ನೀನ್ ನೆನೆಸ್ಕೋ. ಒಂದು ದಿನ ಮಿಲಿಟರಿ ಸೋಲ್ಜರ್ ಆಗಿ ಬುಲೆಟ್ ಗಾಡಿ ತಗೊಂಡ, ಕೆಳಗಡೆ ಶೂಸ್ ಹಾಕೊಂಡ, ರೇಬೆನ್ ಚಸ್ಮಾ ಹಾಕೊಂಡ, ಮೇಲ್ಗಡೆ ಕ್ಯಾಪ್ ಹಾಕೊಂಡ ನಿಮ್ ಊರಾಗ ಎಂಟ್ರಿ ಹೊಡೆದೆ ಅಂತಂದ್ರ ಬಂದ್ ಮಿಲಿಟರಿ ಮಾಮ ಅನ್ಬೇಕು. ನಿಮ್ಮಪ್ಪ ಅವ್ವ ಹೇಳ್ಬೇಕ, ನನ್ನ ಮಗ ಸೋಲ್ಜರ್. ಯಾಕಂತಂದ್ರ ಇದು ನಮಗ ಸಿಕ್ಕಂತ ಒಂದು ಅವಕಾಶ. ಯಾಕಂದ್ರ ತಂದೆ ತಾಯಿ ಋಣ, ಗುರುಗಳ ಋಣ, ದೇಶದ ಋಣ ಎಲ್ಲರಿಗೂ ತಿಳಿಸುವಂತ ಅವಕಾಶ ಸಿಗಂಗಿಲ್ಲ. ಅದು ನಿಮಗ ಸಿಕ್ಕೈತಂದ್ರ ಅದು ನಿಮ್ಮ 7 ಜನ್ಮದ ಪುಣ್ಯ. ಅದಕ್ಕ ಏನ್ ಹೇಳ್ತಾನಪ್ಪ ಅಂತಂದ್ರೆ ಇನ್ನೊಂದು ಸಣ್ಣ ನಿದರ್ಶನ ಹೇಳಿ, ಎಷ್ಟೇ ಹೇಳಿದ್ರು ಕಮ್ಮಿ. ಯಾಕೆ ಒಂದು ಮಾತು ಹೇಳ್ತಾನೆ ಕೇಳ್ರಿ. ಜಗತ್ತಿನಾಗ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರ ಸೆಲ್ಫ್ ಎನ್ಕರೇಜ್ಮೆಂಟ್, ಸೆಲ್ಫ್ ಮೋಟಿವೇಶನ್. ನಾವು ಮೋಟಿವೇಶನ್ ಮಾಡ್ತೀವಿ, 5 ನಿಮಿಷ ಹೋಗ್ತೀವಿ, ಆಮೇಲೆ ನೀನ ಆಗ್ತೀವಿ. ಅದು ಆಗ್ಬಾರ್ದು. ಯಾರು ಸೆಲ್ಫ್ ಮೋಟಿವೇಟರ್ ಇರ್ತೀರಿ, ಸೆಲ್ಫ್ ಅಪ್ರಿಸಿಯೇಷನ್ ಕೆಲವೊಂದ್ಸಲ ಇಂಪಾರ್ಟೆಂಟ್. ಯಾರು ಕಾಂಪಿಟೇಟರ್ ಅಲ್ಲ ಇಲ್ಲಿ. ಯಾಕಂದ್ರೆ ನಿನಗೆ ಎಷ್ಟು ಮಾರ್ಕ್ಸ್ ಬೇಕಲ್ಲ ಅಷ್ಟು ನೀ ತಗೋಬೇಕು. 100 ಮಾರ್ಕ್ಸ್ ಇದ್ದು ಅಂದ್ರೆ 100ಕ್ಕೆ 100 ನೀ ತಗೋಬೇಕು. ನಿನ್ನ ಕಾಂಪಿಟೇಟರ್. ಸಣ್ಣ ಒಂದು ನಿದರ್ಶನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇನ್ನ ಮಾತಾಡೋದು ಬಹಳ ಐತಿ. ಬಟ್ ಆಲ್ರೆಡಿ ನಿಮಗೆ ಏನ್ ಬೇಕಾಗೈತಲ್ಲ ಅದು ಆಲ್ರೆಡಿ ನಿಮಗೆ ಗೊತ್ತೈತಿ. ನಮ್ಮ ಇರುವಂತ ಎಲ್ಲಾ ಟೀಚರ್ಸ್ ನಿಮಗೆ ಹೇಳ್ಯಾರ. ಬಟ್ ಉಳಿದೈತೆ ಏನಂದ್ರೆ ಎಲ್ಲಾ ಗೊತ್ತಿರೋದನ್ನ ನಮ್ಮ ಜೀವನದಾಗ ಅಳವಡಿಸ್ಕೋಬೇಕಾಗಿತ್ತು ಅಷ್ಟ. ಈ ನಾ ಹೇಳೋ ಮಾತು ಯಾರಿಗೂ ಗೊತ್ತಿಲ್ಲ ಕೈ ಅಂದ್ರಿ, ಎಲ್ಲರಿಗೂ ಗೊತ್ತಿಲ್ಲ. ಆದ್ರ ಅದನ್ನ ನಮ್ಮ ಜೀವನದಾಗ ಅಳವಡಿಸಿದೀವಿ ಅಂತಂದ್ರ ಇವತ್ತು ನೀವು ಅಲ್ಲಿ ಕುಂತೀರಿ, ನಾಳೆ ಅಲ್ಲಿ ಕುಂದ್ರಿ. ಒಂದು ಹುಡುಗಗ ನೀರ್ ಹಾಕೋ ಕೆಲಸ ಒಪ್ಸಿದ್ರಂತ. ಗುಡ್ಡದಾಗ ಮ್ಯಾಲ ಗಿಡಕ್ ನೀರ್ ಹಾಕ್ಬೇಕ. ಹಿಂಗ ಅವ ಆ ಕಡೆ ಒಂದು ಕೊಡ ಈ ಕಡೆ ಒಂದು ಕೊಡ ಹಾಕೊಂಡ ನೀರ್ ಹಾಕೊಂತ ಹೊಂಟಿದ್ದ. ಈ ಕಡೆ ಏನಾಗಿತ್ತಾರೆ, ಒಂದು ಕೊಡಕ್ಕ ತೂತ್ ಬಿದ್ದಿತ್ತಂತ. ನೀರು ತುಂಬ್ಕೊಳ್ಳವ. ಅವನ ಕೆಲಸ ಏನಂದ್ರೆ ತಲೆ ತರ ಹಾಕೋದು, ನೀರು ತುಂಬ್ಕೊಳ್ಳೋದು, ಮ್ಯಾಲ ಹೋಗೋದು, ಸುರುವುದು, ಬರೋದು. ಮಂದಿ ನೋಡಿ ನಗ್ತಿದ್ರಂತ. ಈ ಕಡೆ ಕೊಡ ತುಂಬೈತಿ, ಹಂಗ ಚಲ್ಲತೈತಿ, ಈ ಕಡೆ ಹಂಗ ಹೊಂಟನ್ ಹೊಂಚಿರ್ಗತ್ತೈತ ಅಂತ. ನೀರ್ ಹಾಕಿದ 1 ತಿಂಗಳು ಬಿಟ್ಟು ನೋಡಿದಂತ ಈ ಕಡೆ ಗಿಡಗಳೆಲ್ಲ ಒಣಗಿದ್ವು ಅಂತ, ಈ ಕಡೆ ಗಿಡಗಳು ತೆಳದಿಂದ ಹಿಡಿದ ಮ್ಯಾಲ ತಕ್ಕ ಹಸಿರು ಸಿಗಿದು ಆಗಿದ್ವು ಅಂತ. ಯಾಕಂತಂದ್ರೆ ಈ ಕಡೆಯಿಂದ ಕೆಳಗಿಂದ ನೀರು ಆಟೋಮೆಟಿಕ್ಲಿ ಮ್ಯಾಲ ತಕ್ಕ ಬೆಳ್ಕೊತ ಹೋಗಿತ್ತು. ಹಂಗ ನಿಮ್ಮ ಕೆಲಸ ನೀವು ತಲೆ ಕೆಳಗಾಗಿ ಮಾಡ್ಬೇಕ. ಏನ ಅಭ್ಯಾಸ, ಟ್ರೈನಿಂಗ್, ಊಟ, ನಿದ್ದೆ ಏನು ತಲೆ ಕೆಡಿಸ್ಕೋಬಾರ್ದು. ಒಬ್ಬ ಮನುಷ್ಯನಲ್ಲಿ ಒಳ್ಳೆತನ ಇರ್ತೈತಿ, ಒಬ್ಬ ಮನುಷ್ಯನಲ್ಲಿ ಕೆಟ್ಟತನ ಇರ್ತೈತಿ. ಆ ಒಳ್ಳೆತನ ನಿಮಗೆ ಆದರ್ಶ ಆಗ್ಬೇಕು, ಕೆಟ್ಟತನ ಕಣ್ಣು ಮುಚ್ಚಿ ನೋಡಬಾರ್ದು. ಹಂಗ ಬಹಳ ದೊಡ್ಡ ಆಸೆಗಳನ್ನ ಖಾಲಿ ಬ್ಯಾಗ್ನಾಗ ಹೊತ್ಕೊಂಡ್ ಬಂದಿರಿ. ಆ ದೇವ್ರ ನಿಮಗ ಆ ಯಶಸ್ಸನ್ನು ಕೊಡ್ಲಿ, ಆಯುಷ್ಯನ್ನು ಕೊಡ್ಲಿ, ನಿಮ್ಮ ಕನಸನ್ನು ಈಡೇರಿಸ್ಲಿ ಅಂತ ಹೇಳ್ತಾ, ಇವತ್ತ ಏನಿಲ್ಲಿ ಕಲ್ತಿರ್ಲ ದ್ರೋಣದೊಳಗ, ನಿಮ್ಮ ಮನೆಯೊಳಗ ನಿಮ್ಮ ಅಪ್ಪ ಅವ್ವ ಹೋಗ್ಲಿ ಅನ್ಬೇಕ. ನಿನ್ನ ಜೀವನ ಶೈಲಿ, ನಿನ್ನ ಇರುವ ನಿತ್ಯ ಪಾಠಗಳೇ ಚೇಂಜ್ ಆಗಿರ್ಬೇಕು. ನೀನು ಇಲ್ಲಿ ಎಷ್ಟಕ್ಕೆ ಹೇಳ್ತಿ ಮನ್ಯಾಗ ಅಷ್ಟಕ್ಕೆ ಹೇಳ್ಬೇಕು, ಇಲ್ಲಿ ಎಷ್ಟಕ್ಕೆ ಮಕ್ಕೋತಿ ಅಷ್ಟಕ್ಕೆ ಮಕ್ಕೋಬೇಕು. ಇದ್ದಂತ ಯಾಚಿರಿದ ಟೈಮ ಓದ್ಲಿಕ್ಕೆ ಅಷ್ಟ ಹೊತ್ತ ನಿಮ್ಮ ಮನೆ ಕೆಲ್ಸಕ್ಕ, ನಿಮ್ಮ ಮನೆ ಮುಂದೆ ಬರಾಕ್ ನೀ ದುಡಿಬೇಕು. ಇಲ್ಲಿ ಕಲ್ತಂತಹ ಏನು ನೀವು ಎಕ್ಸಾಮ್ ಫೇಸ್ ಮಾಡಿರ್ಲ, ಇದು ನಿಮಗೆ ಒಂದ್ ಜೀವನದಾಗ ಒಂದ್ ಜಾಗದಾಗ ಯೂಸ್ ಆಗತ್ತೈತಿ. ನಾನು ಕಾಂಪಿಟೇಟಿವ್ ಟ್ರೈ ಮಾಡಿದ್ದೆ. ಆಲ್ಮೋಸ್ಟ್ ನಂದು ಗುರಿ ಏನಿತ್ತಪ್ಪ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಒಳಗೆ IAS ಮಾಡ್ಬೇಕು ಅನ್ನೋದಿತ್ತು. ಬಟ್ ಆಗ್ಲಿಲ್ಲ. ಆದ್ರ ಅಲ್ಲಿ ಕಲ್ತಂತ ಸಬ್ಜೆಕ್ಟ್ ಏನೈತಲ್ಲ ಇವತ್ತು ನನಗೆ ಕಲ್ಸಕ್ ಅನುಕೂಲ ಆಗತ್ತೈತಿ. ಅದಕ್ಕ ಇಲ್ಲಿರುವಂತ ಪ್ರತಿ ದಿನ ನೀವೇನು ಕಲಿತಿರಲ್ಲ ಅದು ನಿಮಗ ಯಾವಾಗ್ಲೂ ಹೆಲ್ಪ್ ಆಗ್ತೈತಿ. ಅದಕ್ಕೆ ಏನ್ ಹೇಳ್ತಾರ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಫಲ ಕೊಡಲಾರ್ದ ಹೋಗಂಗಿಲ್ಲ. ನನಗನಿಸಿದ ಮಟ್ಟಿಗೆ ಇಲ್ಲಿರುವಂತ ಏನು ಊಟದ ವ್ಯವಸ್ಥೆ ಐತಿ, ಇಲ್ಲಿರುವಂತ ಏನು ಉಳ್ಕೊಳಕ್ ವ್ಯವಸ್ಥೆ ಐತಿ, ಇಲ್ಲಿರುವಂತ
ಏನ ನಮ್ದು ಕೋಚಿಂಗ್ ಐತಿ ಆಲ್ಮೋಸ್ಟ್ ಎಲ್ಲೂ ಸಿಗಂಗಿಲ್ಲ. ಇದನ್ನ ಬಿಟ್ಟು ನೀವು ಯಾರೇ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡ. ಇದು ನಮ್ಮ ಮನಿ, ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಾವೆಲ್ಲ ಒಂದು ಅನ್ನೋ ಭಾವನೆ ನಿಮ್ ಕಡೆ ಇರಬೇಕು. ಅದಕ್ಕೆ ದೇವರು ನಿಮಗಾಗ್ಲಿ ನಮಗಾಗ್ಲಿ ಒಂದು ಅವಕಾಶ ಕೊಟ್ಟಾನ, ಇದನ್ನು ಉಳಿಸ್ಕೊಂಡು ಹೋಗಕ್ಕ. ಅದಕ್ಕೆ ನಿಮ್ಮದು ಪ್ರಯತ್ನ ಇರಲಿ. ನಮ್ಮ ಕಲ್ಮೆ ಸರ್ ಆಗ್ಲಿ ಆಲ್ಮೋಸ್ಟ್ ಯಾವಾಗ ನಾವು ಫೋನ್ ಹಚ್ಚಿದ್ರು ಮಾತಾಡೋದು ಒಂದ ಐಡಿಯಾಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸರ್. ನಾನು ಆಕ್ಚುಲಿ ಫೋನ್ ಹಚ್ಚೋದು ಜಾಸ್ತಿ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್ ಸರ್. ಹಿಂಗಾಗೈತೆ ಹಿಂಗೆ ಮಾಡೋಣ ಸರ್, ಹಂಗ್ರಿ ನೀವು ಗೋ ಹೆಡ್ ಅಂತಾರ, ಕಮಾನ್ ಅಂತ ಖುಷಿ ಕೊಡ್ತೀವಿ. ಏನ ಬಂದ್ರು ನಾ ಇರ್ತೇನೆ ಸರ್ ಅಂತಾರೆ. ಆ ಹುರಿದುಂಬಿಸುವಂತ ಗುಣ ಏನೈತಲ್ಲ ನಿಮ್ಮನ್ನ ಬಹಳ ದೂರ ಕರ್ಕೊಂಡು ಹೋಗ್ತೀವಿ. ಇನ್ನು ಮಾತಾಡೋದು ಬಹಳ ಐತಿ, ಬಟ್ ಸಮಯದ ಅಭಾವ ಮತ್ತು ಇಲ್ಲಿ ತನಕ ಯಾವ ಟೀಚರ್ಸ್ ಕಡೆ ಏನೇನು ಕೇಳ್ಕೊಂಡ್ರಿ, ಯಾವ್ದು ಚಲೋ ಅನ್ಸೈತಿ ಅದನ್ನ ಮಾಡ್ರಿ, ಬಿಡ್ಬೇಡ್ರಿ. ಈ ಅವಕಾಶ ತಪ್ಪಿದ್ರು ಮತ್ತೆ ಬರ್ರಿ. ನಿಮ್ದು ಏಜ್ ಲಿಮಿಟ್ ಮುಗಿತಕ್ಕೂ ಟ್ರೈ ಮಾಡ್ರಿ. ಐದರ್ ಸೋಲ್ಜರ್ ಆಗಿರ್ತೀರಿ, ಇಲ್ಲ ಅಂತಂದ್ರ ನೀವು ಕಲ್ತಿರ್ತೀರಿ ಜೀವನ ಶೈಲಿಯನ್ನ. ಅದನ್ನ ನಿಮ್ಮ ಜೀವನದಾಗ ಅಳವಡಿಸ್ಕೊಂಡ್ರಿ ಅಂದ್ರೆ ಸಾಕ, ನಿಮ್ಮನ್ನ ಯಾರು ಮುಟ್ಲಾರ್ದಷ್ಟು ನೀವು ಎತ್ತರಕ್ಕೆ ಬೆಳಿತೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಥ್ಯಾಂಕ್ ಯು ಎವ್ರಿವನ್. ಮೇ ಗಾಡ್ ಬ್ಲೆಸ್ ಯು ಆಲ್.